ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯ ಆಗಿ ತಿಂಗಳಾಗ್ತಾ ಬಂತು. ಆದರೆ ಬಿಗ್ ಬಾಸ್ ಶೋ ಮಾತ್ರ ಪದೇ ಪದೇ ಬೇರೆ ಬೇರೆ ಕಾರಣಕ್ಕೆ ಸುದ್ದಿ ಆಗ್ತಾನೆ ಇದೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಂಥ ಒಂದಷ್ಟು ಸ್ಪರ್ಧಿಗಳು ತಮ್ಮ ಲೈಫ್ನಲ್ಲಿ ಬ್ಯುಸಿ ಆಗಿದ್ದಾರೆ. ತಮ್ಮ ತಮ್ಮ ಹೊಸ ಹೊಸ ಪ್ರಾಜೆಕ್ಟ್ಗಳಲ್ಲಿ ತಮ್ಮನ್ನ ತೊಡಗಿಸ್ಕೊಂಡಿದ್ದಾರೆ. ಆದರೆ ಒಂದಷ್ಟು ಸ್ಪರ್ಧಿಗಳು ನಮಗೆ ಮಾಡೋದಕ್ಕೆ ಕೆಲಸ ಇಲ್ಲ ಅನ್ನೋ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವರ್ತಿಸ್ತಾ ಇದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯ ಆಗಿ ಒಂದು ತಿಂಗಳಾಗ್ತಾ ಇರುವ ಬೆನ್ನಲ್ಲೇ ಇದೀಗ ಸ್ಪರ್ಧಿಗಳ ನಡುವೆ ಸೋಷಿಯಲ್ ಮೀಡಿಯಾ ವಾರ್ ಶುರುವಾಗಿದೆ. ಮೊನ್ನೆ ಅಷ್ಟೇ ದೊಡ್ಡ ಮನೆ ಹಬ್ಬಕ್ಕಾಗಿ ಈ ಒಂದು ಸೀಸನ್ನ ಎಲ್ಲಾ ಸ್ಪರ್ಧಿಗಳು ಜೊತೆಯಾಗಿ ಸೇರಿದ್ರು. ಅಲ್ಲಿ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ರು. ಮತ್ತೊಂದು ಕಡೆ ಇದೀಗ 3 ಜನ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಮೇಲೆ ವೈಯಕ್ತಿಕ ದಾಳಿ ಮಾಡಿಕೊಂಡು ಅಭಿಮಾನಿಗಳಿಂದಲೇ ಚೀತು ಅಂತ ಉಗಿಸಿಕೊಳ್ಳುವಂತಾಗಿದೆ. ಇವ್ರು ಯಾರು ಅನ್ನೋದನ್ನ ನಿನ್ನೆನೆ ಹೇಳಿದ್ದೆ. ಚೈತ್ರ ಕುಂದಾಪುರ, ಅಶ್ವಿನಿ ಗೌಡ ಹಾಗೂ ಜಾಹ್ನವಿ. ಈ ಒಂದು ಜಗಳ ಹೇಗೆ ಆರಂಭ ಆಗಿದ್ದು ಕೂಡ ನಿನ್ನೆ ನಾನು ಹೇಳಿದ್ದೆ. ವೈಯಕ್ತಿಕವಾಗಿ ಈ ಒಂದು ಜಗಳ ಇದೀಗ ತಿರುಗಿದೆ. ವೈಯಕ್ತಿಕವಾಗಿ ದಾಳಿಯನ್ನ ನಡೆಸೋ ಹಂತಕ್ಕೆ ಈ ಒಂದು ಜಗಳ ತಿರುಗಿದೆ ಅನ್ನೋದು ಚೈತ್ರ ಕುಂದಾಪುರ ಅವರು ಸದ್ಯಕ್ಕೆ ಹಾಕಿರುವಂತಹ ಪೋಸ್ಟ್ ಇಂದ ಗೊತ್ತಾಗ್ತಾ ಇದೆ. ಅಂದಹಾಗೆ ಈ ಒಂದು ಜಗಳಕ್ಕೆ ಪೀಠಿಕೆ ಹಾಕಿದವರು ಅಶ್ವಿನಿ ಗೌಡ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಂಥ ಪೋಸ್ಟ್ ಚೈತ್ರ ಕುಂದಾಪುರ ಅವರನ್ನ ಕೆರಳಿಸುತ್ತೆ. ಇದು ಯಾವ ಪ್ರಾಣಿ ಪರಿಚಿರಬಹುದು, ಸರಿಯಾದ ಉತ್ತರ ಹಾಗೂ ಉತ್ತಮ ಶೀರ್ಷಿಕೆಯೊಂದಿಗೆ ಉತ್ತರಿಸಿದವರಿಗೆ ಸೂಕ್ತ ಬಹುಮಾನ ಅಂತ ಒಂದು ಪೋಸ್ಟ್ ಅನ್ನ ಹಾಕಿದ್ರು. ಇದು ಚೈತ್ರ ಕುಂದಾಪುರ ಅವರನ್ನ ಉದ್ದೇಶಿಸಿ ಹಾಕಿದ್ದು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಚೈತ್ರ ಕುಂದಾಪುರ ಅವರು ಪರಿಚಿತರಿಂದ ಆದಂತಹ ಮಾರ್ಕ್ನ ಫೋಟೋವನ್ನ ಹಾಕಿ ಈ ರೀತಿ ಒಂದು ಟ್ಯಾಗ್ ಲೈನ್ ಅನ್ನ ಕೊಟ್ಟಿದ್ರು ಅಶ್ವಿನಿ ಗೌಡ. ಇದರಿಂದ ಜಗಳ ಶುರುವಾಗತ್ತೆ. ಈ ಜಗಳ ಚೈತ್ರ ಕುಂದಾಪುರ ಹಾಗೆ ಅಶ್ವಿನಿ ಗೌಡ ಮಧ್ಯೆ ಇದ್ರೂ ಕೂಡ ಅದಕ್ಕೆ ಎಂಟ್ರಿಯನ್ನ ಕೊಟ್ಟವರು ಆಂಕರ್ ಜಾಹ್ನವಿ. ಆಕ್ಚುಲಿ ಆಂಕರ್ ಜಾಹ್ನವಿ ಅವರು ಇಲ್ಲಿ ಎಂಟ್ರಿ ಕೊಡುವಂತಹ ಅವಶ್ಯಕತೆ ಇರೋದೇ ಇಲ್ಲ, ಆದ್ರೂ ಕೂಡ ಅವರಲ್ಲಿ ಎಂಟ್ರಿ ಕೊಡ್ತಾರೆ. ಇದು ಚೈತ್ರ ಕುಂದಾಪುರ ಹಾಗೂ ಜಾಹ್ನವಿ ಮಧ್ಯೆ ಕಮೆಂಟ್ ವಾರಿಗೆ ಕಾರಣ ಆಗತ್ತೆ. ಬೇರೆ ಬೇರೆ ರೀತಿಯ ಕಮೆಂಟ್ಗಳ ಮೂಲಕ ಪರಸ್ಪರ ವಾಗ್ದಾಳಿಗಳು ನಡೆಯುತ್ತೆ. ಅಲ್ಲಿಗೆ ಅದು ನಿಂತಿಲ್ಲ. ಇದೀಗ ಈ ದಾಳಿ ವೈಯಕ್ತಿಕ ಹಂತವನ್ನ ದಾಟಿ ಹೋಗಿದೆ. ವೈಯಕ್ತಿಕ ದಾಳಿ ಶುರುವಾಗಿದೆ. ಇದೀಗ ಚೈತ್ರ ಕುಂದಾಪುರ ಅವರು ಹಾಕಿದಂತಹ ಒಂದು ಪೋಸ್ಟ್ ಸಾಕಷ್ಟು ಚರ್ಚೆಯನ್ನ ಹುಟ್ಟುಹಾಕಿದೆ. ಬಿಗ್ ಬಾಸ್ ಸ್ಪರ್ಧೆಯನ್ನ ಉದ್ದೇಶಿಸಿ ಈ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಆದ್ರೆ ಅದರಲ್ಲಿ ಉಲ್ಲೇಖ ಮಾಡಿದ ಒಂದಷ್ಟು ವಿಚಾರಗಳು ಚರ್ಚೆಗೆ ಗ್ರಾಸ ಆಗಿದೆ. ಹಾಗಾದ್ರೆ ಚೈತ್ರ ಕುಂದಾಪುರ ಹಾಕಿದಂತಹ ಪೋಸ್ಟ್ ನಲ್ಲಿ ಏನಿದೆ ಬನ್ನಿ ನೋಡೋಣ. ವೈಯಕ್ತಿಕ ದಾಳಿಗೆ ಇಳಿಯೋದೇ ಆದ್ರೆ ನಾನು ಇಳಿಯಬಲ್ಲೆ, ಆದ್ರೆ ನನಗೂ ನಿಮಗೂ ವ್ಯತ್ಯಾಸ ಇದೆ. ನನಗೊತ್ತು ಯಾರ ಮೇಲೆ ಎಷ್ಟು ಚೆಕ್ ಬೌನ್ಸ್ ಕೇಸ್ ಇದೆ, ಯಾರಿಗೆ ಎಷ್ಟು ಗಂಡಂದಿರು ಇದ್ದಾರೆ, ಯಾಕೆ ತನ್ನ ಪ್ರೀತಿಯ ಬಗ್ಗೆ 2 ನಿಮಿಷ ಮಾತನಾಡುವ ಧೈರ್ಯ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ತೋರಿಸಿಲ್ಲ. ಎಲ್ಲವನ್ನ ಮಾತನಾಡಬಲ್ಲೆ, ಆದ್ರೆ ನಾನು ಇವರಷ್ಟು ಚೀಪ್ ಅಲ್ಲ. ನನಗೆ ಇನ್ನೊಬ್ಬಾತನ ಮೇಲೆ ವೈಯಕ್ತಿಕ ದಾಳಿ ಮಾಡಿ ಪ್ರಚಾರ ಪಡೆಯೋ ಹುಚ್ಚಿಲ್ಲ. ಅಂದಹಾಗೆ ಚೆಕ್ ಬೌನ್ಸ್ ಕೂಡ ವಂಚನೆ ಕೇಸ್ ಅಡಿಯಲ್ಲೇ ಬರುತ್ತದೆ. 3 ಗಂಡಂದಿರು ಕ್ಷಮಿಸಿ, ಈಗ ಹೆಗಲು ಮುಟ್ಟಿ ನೋಡಿಕೊಳ್ಬೇಕು ಅಂತ ಚೈತ್ರ ಕುಂದಾಪುರ ಅವರು ಪೋಸ್ಟ್ ಅನ್ನ ಹಾಕಿದ್ದಾರೆ. ಈ ಒಂದು ಪೋಸ್ಟ್ ಇದೀಗ ಕುತೂಹಲಕ್ಕೆ, ಚರ್ಚೆಗೆ, ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ. ಹಾಗಾದ್ರೆ ಚೈತ್ರ ಕುಂದಾಪುರ ಅವರು ಯಾರನ್ನ ಉದ್ದೇಶಿಸಿ ಈ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ? ಚೈತ್ರ ಅವರಿಗೆ ಜಗಳ ನಡೆದಿದ್ದು ಅಶ್ವಿನಿ ಗೌಡ, ಜಾಹ್ನವಿ ಮಧ್ಯೆ. ಹಾಗಾಗಿ ಇವರಲ್ಲಿ ಯಾರಿಗಾದ್ರೂ ಈ ಒಂದು ಪೋಸ್ಟ್ ಅನ್ನ ಹಾಕಿದ್ರ? ಇಬ್ಬರಲ್ಲಿ ಒಬ್ಬರನ್ನ ಉದ್ದೇಶಿಸಿ ಚೈತ್ರ ಕುಂದಾಪುರ ಅವರು ಈ ರೀತಿ ಪೋಸ್ಟ್ ಅನ್ನ ಹಾಕಿದ್ರ? ಯಾರು ಚೆಕ್ ಬೌನ್ಸ್ ಕೇಸ್ ಅಲ್ಲಿ ಸಿಲುಕಿಕೊಂಡವರು? ಯಾರಿಗೆ 3 ಜನ ಗಂಡಂದಿರು? ಯಾಕೆ ಚೈತ್ರ ಕುಂದಾಪುರ ಈ ರೀತಿ ಪೋಸ್ಟ್ ಅನ್ನ ಹಾಕಿದ್ರು ಅಂತ ಪ್ರಶ್ನೆಗಳು ಮೂಡ್ತಾ ಇದೆ. ಮತ್ತೊಂದು ಕಡೆ ಸೆಲೆಬ್ರಿಟಿಗಳು ಅಂತ ಗುರುತಿಸ್ಕೊಂಡಂತಹ ಈ ಮೂವರು ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ಸಣ್ಣತನ ತೋರಿಸುವಂತ ಅವಶ್ಯಕತೆ ಇದೆಯಾ? ಮೂವರು ಕೂಡ ಬಿಗ್ ಬಾಸ್ ಮನೆಗೆ ಹೋಗಿ ತಮ್ಮದೇ ಆದಂತ ಒಂದಷ್ಟು ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ. ಹಿಂದೆ ಇದ್ದಂತ ಒಂದಷ್ಟು ಇಮೇಜ್ಗಳು ಬಿಗ್ ಬಾಸ್ ಮನೆಗೆ ಹೋದ ಬಳಿಕ ಕೆಲವರದ್ದು ಬದಲಾಗಿದೆ. ಹೀಗಿದ್ದಂತಹ ಸಂದರ್ಭದಲ್ಲಿ ಈ ರೀತಿ ಪೋಸ್ಟ್ಗಳನ್ನ ಹಾಕೊಂಡು ತಮ್ಮ ಮಾನವನ್ನ ಅಭಿಮಾನಿಗಳ ಮುಂದೆ ಹರಾಜು ಹಾಕಿಕೊಳ್ಳುವಂತ ಅವಶ್ಯಕತೆ ಇದೆಯಾ? ಇಲ್ಲಿ ಸೆಲೆಬ್ರಿಟಿಗಳು ಅಂತ ಅನ್ನಿಸಿಕೊಂಡವರಿಗೆ ಹಾಗಾದ್ರೆ ಅಷ್ಟು ಕೂಡ ಮೆಚ್ಯೂರಿಟಿ ಇಲ್ವಾ? ಈ ರೀತಿಯಾದಂತಹ ಪೋಸ್ಟ್ಗಳನ್ನ ಹಾಕ್ಬೇಕಾಗಿತ್ತ? ಅಶ್ವಿನಿ ಗೌಡ ಬಿಗ್ ಬಾಸ್ ಶೋ ಮುಗ್ದು ಹೊರಗಡೆ ಬಂದ ಆಗಿದೆ, ತಮ್ಮ ಲೈಫಲ್ಲಿ ಬ್ಯುಸಿ ಆಗಿದ್ದಾರೆ. ಈಗ ಆ ರೀತಿ ಪೋಸ್ಟ್ ಅನ್ನ ಹಾಕ್ಬೇಕಾಗಿತ್ತ? ಚೈತ್ರ ಇಷ್ಟೊಂದು ಟ್ರಿಗರ್ ಆಗಿ ಈ ರೀತಿ ವೈಯಕ್ತಿಕ ದಾಳಿಯನ್ನ ನಡೆಸಬೇಕಾಗಿತ್ತ? ಇನ್ನು ಅಶ್ವಿನಿ ಗೌಡ, ಚೈತ್ರ ಕುಂದಾಪುರ ಮಧ್ಯೆ ಜಗಳವಾಗುವಂತಹ ಸಂದರ್ಭದಲ್ಲಿ ಜಾಹ್ನವಿ ಎಂಟ್ರಿ ಕೊಡುವಂತಹ ಅವಶ್ಯಕತೆ ಏನಿತ್ತು? ಅಲ್ಲಿ ಜಾಹ್ನವಿ ಅವರ
ವಿಷಯನೇ ಇಲ್ಲ. ಹಾಗಿದ್ರೂ ಕೂಡ ಅವ್ರು ಯಾಕೆ ಎಂಟ್ರಿಯನ್ನ ಕೊಡಬೇಕಾಗಿತ್ತು? ಹಾಗಾದ್ರೆ ಇವರಿಗೆ ಸೆಲೆಬ್ರಿಟಿಗಳು ಅಂತ ಗುರುತಿಸ್ಕೊಂಡವರಿಗೆ ಒಂದು ಯಾವ ರೀತಿ ಬಿಹೇವ್ ಮಾಡಬೇಕು ಅನ್ನೋ ಸಣ್ಣ ಒಂದು ಜ್ಞಾನ ಕೂಡ ಇಲ್ವಾ? ಇಷ್ಟೊಂದು ಚೀಪ್ ಲೆವೆಲ್ಗೆ ಇಳಿಯುವಂಥ ಅವಶ್ಯಕತೆ ಇತ್ತ ಅನ್ನೋ ಚರ್ಚೆಗಳು ಶುರುವಾಗಿದೆ. ಸದ್ಯಕ್ಕೆ ವೀಕ್ಷಕರು ಕೂಡ ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಅಭಿಪ್ರಾಯವನ್ನ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ನಿಜಕ್ಕೂ ಮೂವರು ಮಾಡಿದ್ದು ಮಾತ್ರ ತುಂಬಾ ಸಣ್ಣತನದ ಕೆಲಸ ಅನ್ನೋದಂತೂ ಸತ್ಯ. ಬಿಗ್ ಬಾಸ್ ಮನೆಯಲ್ಲಿ ಆಡಿದಂಥ ಆಟವನ್ನ ಅಲ್ಲೇ ಮರೆತು ಬಿಡಬೇಕು. ಅದನ್ನ ವೈಯಕ್ತಿಕವಾಗಿ ತೆಗೆದುಕೊಂಡು ಬಂದು ಇಲ್ಲಿ ಕಂಟಿನ್ಯೂ ಮಾಡಿ ತಮ್ಮ ಮಾನವನ್ನ ತಾವೇ ಕಳೆದುಕೊಳ್ಳುವಂಥ ಅವಶ್ಯಕತೆ ಇರಲಿಲ್ಲ. ಅವರ ಗೌರವವೇ ಅದರಿಂದ ಕಡಿಮೆ ಆಗ್ತಾ ಇದೆ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ನೀವು ಕೂಡ ಗಮನಿಸಿರ್ತೀರಾ ಯಾವ ರೀತಿ ಪೋಸ್ಟ್ಗಳ ಹಾಕಿದ್ದಾರೆ, ಯಾವ ರೀತಿ ಜಗಳ ಆಗಿದೆ ಅಂತ. ಇದು ಇನ್ನೂ ಎಲ್ಲಿಗೆ ಹೋಗಿ ಮುಟ್ಟತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ಸದ್ಯಕ್ಕಂತೂ ಈ ಮೂವರ ವರ್ತನೆಗೆ ಅಭಿಮಾನಿಗಳೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚೈತ್ರ ಅವರ ಈ ಒಂದು ಪೋಸ್ಟ್ ಬಗ್ಗೆ ನಿಮ್ಗೇನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ.